ಗುಡ್ ಮಾರ್ನಿಂಗ್ ವೀಕ್ಷಕರೇ, ವೆದರ್ ರಿಪೋರ್ಟ್ಗೆ ಸ್ವಾಗತ. ರಾಜ್ಯದಲ್ಲಿ ಈಗ ಸ್ವಲ್ಪ ಬ್ರೇಕ್ ಕೊಟ್ಟಂತಹ ಮಳೆರಾಯ ಮತ್ತೆ ಅಬ್ಬರಿಸೋದಿಕ್ಕೆ ಶುರು ಮಾಡಿದ್ದಾನೆ. ಹಾಗಾದ್ರೆ ಮುಂದಿನ 24 ಗಂಟೆ ರಾಜ್ಯದ ಹವಾಮಾನ ಹೇಗಿರುತ್ತೆ, ಯಾವ ಯಾವ ಜಿಲ್ಲೆಯಲ್ಲಿ ಮಳೆ ಬರುತ್ತೆ, ಯಾವ ಜಿಲ್ಲೆಯಲ್ಲಿ ಮಳೆ ಆಗೋದಿಲ್ಲ, ಈ ಕುರಿತಾಗಿ ಹವಾಮಾನ ಇಲಾಖೆಯವರು ಏನು ಹೇಳ್ತಿದ್ದಾರೆ, ಅವ್ರು ಕೊಡ್ತಾ ಇರುವಂತಹ ಮುನ್ಸೂಚನೆಗಳು ಏನೆಲ್ಲ, ಇದೆಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಇವತ್ತಿನ ಬಿಸಿಲು ಮಳೆಯಲ್ಲಿ. ರಾಜ್ಯದಲ್ಲಿ ಮಳೆ ಅಬ್ಬರ ಈಗ ಮತ್ತೆ ಜೋರಾಗಿದೆ. ಗಣೇಶ ಹಬ್ಬದ ಟೈಮ್ನಲ್ಲೇ ವರುಣ ಅಬ್ಬರಿಸಿದ್ದ, ಸ್ವಲ್ಪ ಬ್ರೇಕ್ ಕೊಟ್ಟಿದ್ದ ನಿಜ, ಆದರೆ ಗಣೇಶ ಟೈಮ್ನಲ್ಲೂ ಕೂಡ ಮಳೆ ಜೋರಾಗಿ ಬಿದ್ದಿತ್ತು ಕೆಲವು ಕಡೆಗಳಲ್ಲಿ. ಇನ್ನು ರಾಜ್ಯದ 3 ಜಿಲ್ಲೆಗಳಿಗೆ ಈಗಾಗಲೇ ಹೈ ಅಲರ್ಟ್ ಅಂತ ಘೋಷಣೆ ಮಾಡಲಾಗಿದೆ. ನಿನ್ನೆನೂ ಕೂಡ ನಾನು ಆ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೆ. 3 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅಂತ ಹವಾಮಾನ ಇಲಾಖೆಯವರು ಹೇಳಿದ್ರು. ಸೊ ಆ ಆರೆಂಜ್ ಅಲರ್ಟ್ ಈಗಲೂ ಕೂಡ ಮುಂದುವರಿತಾ ಇದೆ. 3 ಜಿಲ್ಲೆಗಳಿಗೆ ಗಮನಿಸ್ತಾ ಇದ್ದೀವಿ. ಅದು ಕರಾವಳಿ ಭಾಗದ ಜಿಲ್ಲೆಗಳು, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ. ಈ 3 ಜಿಲ್ಲೆಗಳಲ್ಲಿ ಮುಂದಿನ 24 ಗಂಟೆ ಮತ್ತೆ ಮಳೆಯಾಗುವಂತಹ ಸಾಧ್ಯತೆನೇ ಹೆಚ್ಚಾಗಿ ಇದೆ. ಹಾಗಾಗಿನೇ ಹವಾಮಾನ ತಜ್ಞರು ಆರೆಂಜ್ ಅಲರ್ಟ್ ಅಂತ ಕೊಟ್ಟಿದ್ದಾರೆ. ನಿನ್ನೆ ಶಾಲೆ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿತ್ತು. ಸೊ ಇವತ್ತು ಕೂಡ ಆ ಭಾಗದಲ್ಲಿ ಜಾಸ್ತಿ ಮಳೆ ಆಗುತ್ತೆ ಅಂತಾನೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಡ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗಿತ್ತು. ಸೊ ಈ ಮಳೆ ಇವತ್ತು ಕೂಡ ಮುಂದುವರಿಯುತ್ತೆ. ಕೆಲವು ಕಡೆ ಅಂತೂ ಒಂದೇ ದಿನ 200 ಸೆಂಟಿಮೀಟರ್ಗೂ ಅಧಿಕ ಮಳೆಯಾಗಿದೆ. ಅದನ್ನ ನಾನು ನಿಮಗೆ ಚಿತ್ರಣದಲ್ಲಿ ತೋರಿಸ್ಬಿಡ್ತೀನಿ, ಯಾವ ಯಾವ ಕಡೆಗಳಲ್ಲಿ ಎಷ್ಟು ಮಳೆಯಾಗಿದೆ ಅನ್ನುವಂಥದ್ದು. ಕರಾವಳಿ ಮತ್ತು ಮಲೆನಾಡು ಭಾಗ ವಿಶೇಷವಾಗಿ ಅತಿ ಹೆಚ್ಚು ಮಳೆಯಾದಂತಹ 5 ಪ್ರದೇಶಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅದರಲ್ಲೂ ಉತ್ತರ ಕನ್ನಡದ ಕ್ಯಾಸಲ್ ರಾಕ್ ಮತ್ತು ಉತ್ತರ ಕನ್ನಡದ ಗೇರುಸೊಪ್ಪ, ಈ 2 ಭಾಗ ಉತ್ತರ ಕನ್ನಡ, ಮತ್ತೊಂದು ಹೊನ್ನಾವರ, ಈ 3 ಪ್ರದೇಶಗಳಲ್ಲಿ ನಿನ್ನೆ ಅತಿಯಾಗಿ ಮಳೆಯಾಗಿತ್ತು. 150 ಮಿಲಿಮೀಟರ್ಗೂ ಅಧಿಕ ಮಳೆಯಾದಂತಹ ಪ್ರದೇಶಗಳು. ಅದರಲ್ಲೂ ಕ್ಯಾಸಲ್ ರಾಕ್ನಲ್ಲಿ 200 ಮೀಟರ್ಗೂ ಅಧಿಕ ಮಳೆ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮಂಗಳೂರು ಏರ್ಪೋರ್ಟ್ ಅಲ್ಲೂ ಕೂಡ ಅತಿಯಾಗಿ ಮಳೆಯಾಗಿದೆ. ಅದು 118 ಮಿಲಿಮೀಟರ್ಗೂ ಅಧಿಕ ಮಳೆಯಾಗಿರೋದು ವರದಿ ಆಗ್ತಾ ಇದೆ. ಇನ್ನು ಶಿವಮೊಗ್ಗದ ಆಗುಂಬೆಯಲ್ಲಿ 113 ಮಿಲಿಮೀಟರ್ಗೂ ಅಧಿಕ ಮಳೆಯಾಗಿದೆ. ನಿನ್ನೆ ಕಳೆದ 24 ಗಂಟೆಯಲ್ಲಿ ಅತಿಯಾಗಿ ಮಳೆಯಾದಂತಹ ಪ್ರದೇಶಗಳು. ಕರಾವಳಿ ಮತ್ತು ಮಲೆನಾಡು ಭಾಗ ಸಾಮಾನ್ಯವಾಗಿ ಅಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಅತಿ ಮಳೆಯಾಗತ್ತೆ. ಸೊ ಅದೇನು ಅಷ್ಟೊಂದು ಅಚ್ಚರಿ ಅನ್ಸಲ್ಲ. ಆದರೆ ಅಪರೂಪ ಏನ್ ಗೊತ್ತಾ, ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರಿ ಮಳೆಯಾಗಬಿಟ್ರೆ ಅದೇ ಒಂದು ರೀತಿ ದೊಡ್ಡ ಸುದ್ದಿ. ನಿನ್ನೆಯೂ ಕೂಡ ಅಂಥದ್ದೇ ಒಂದು ವರದಿ ನಾವು ನೋಡಬಹುದು. ದಾಖಲೆಯ ಮಳೆಯಾಗಿದೆ. ಕೆಲವು ಜಿಲ್ಲೆಗಳ ಕೆಲವು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಎಲ್ಲೆಲ್ಲಾಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಇದು ಉತ್ತರ ಕರ್ನಾಟಕ ಭಾಗದ 5 ಪ್ರದೇಶಗಳು, ಅತಿ ಮಳೆಯಾದಂತಹ 5 ಪ್ರದೇಶಗಳನ್ನು ನಾವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ ಬೀದರ್ನ ಔರಾದ್, ಕಲಬುರ್ಗಿಯ ಜೇವರ್ಗಿ, ಬೀದರ್ ನಗರ, ನಾರಾಯಣಪುರ ಹಾಗೂ ನಲ್ವತ್ವಾಡ, ವಿಜಯಪುರದ ನಲ್ವತ್ವಾಡ, ಈ ಎಲ್ಲ ಪ್ರದೇಶಗಳಲ್ಲಿ ಅತಿಯಾಗಿ ಮಳೆಯಾಗಿದೆ. ಸಾಮಾನ್ಯವಾಗಿ ಈ ಪ್ರದೇಶಗಳಲ್ಲಿ ಮಳೆಯಾಗುವಂಥದ್ದು ಅಷ್ಟಾಗಿರೋದಿಲ್ಲ, ಸಾಧಾರಣ ಮಳೆಯಾಗತ್ತೆ. ಆದರೆ ಜಾಸ್ತಿ ಮಳೆ ಆಗ್ಬಿಟ್ಟಿದೆ. ನೆನೆ 115 ಮಿಲಿಮೀಟರ್ಗೂ ಅಧಿಕ ಮಳೆಯಾಗಿರೋದು ಔರಾದ ಭಾಗದಲ್ಲಿ. ಸೊ ವಿಜಯಪುರದಲ್ಲೂ ಕೂಡ 70 ಮಿಲಿಮೀಟರ್ಗೂ ಅಧಿಕ ಮಳೆಯಾಗಿರೋದು ವರದಿ ಆಗ್ತಾ ಇದೆ. ಸೊ ಉತ್ತರ ಕರ್ನಾಟಕ ಭಾಗದಲ್ಲೂ ಮಳೆ ಆಗ್ತಾ ಇದೆ, ಕರಾವಳಿ ಭಾಗದಲ್ಲೂ ಮಳೆ ಆಗ್ತಾ ಇದೆ, ಮಲೆನಾಡು ಭಾಗದಲ್ಲೂ ಮಳೆ ಆಗ್ತಾ ಇದೆ. ಸೊ ಸ್ವಲ್ಪ ಬ್ರೇಕ್ ಇತ್ತು ನಿಜ, ಆದರೆ ಮುಂದಿನ ದಿನಗಳಲ್ಲಿ ಮಳೆ ಜಾಸ್ತಿ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.